ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಇಲ್ಲಿ ಕರೆಂಟ್ ಫೀಲಿಂಗ್ಸ್, ವಾಟ್ ಆರ್ ದಿ ಥಿಂಕಿಂಗ್, ಇದು ನೋ ಕಾಂಟ್ಯಾಕ್ಟ್ ಮತ್ತೆ ಬ್ರೇಕಪ್ ಆಗಿರೋರ್ಗೆ ಅನ್ವಯಿಸುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಪೈಲ್ ನಂಬರ್ 1 ಈ ಆರಾಕಲ್ ಕಾರ್ಡ್ಸ್ ಆಮೇಲೆ ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ, ದಿ ರೀಸನ್ ಫಾರ್ ಯುವರ್ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಯಾಕಾಗಿದೆ, ರೀಸನ್ ನೋಡೋಣ. ಫಸ್ಟ್ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್, ಟೂ ಆಫ್ ಸೋರ್ಡ್ಸ್, ಇಲ್ಲಿ 4 ಆಫ್ ವ್ಯಾಂಡ್ಸ್, 7 ಆಫ್ ಕಪ್ಸ್. ಇಲ್ಲಿ ಏನ್ ಹೇಳ್ತಾ ಇದೆ, ಸದ್ಯದಲ್ಲಿ ಎನರ್ಜಿ ಏನ್ ತೋರಿಸ್ತಾ ಇದೆ ಅಂದ್ರೆ ಬ್ರೇಕಪ್ ಯಾಕಾಗಿದೆ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾಕಿದ್ದೀರಾ ನೀವು ಅಂತಂದ್ರೆ, ಕೆಲವು ಸರಿ ಇಲ್ಲಿ ತುಂಬಾ ಡೌಟ್ಗಳಿರಬಹುದು ನಿಮ್ಮಿಬ್ಬರ ಮಧ್ಯ, ಅಥವಾ ಇಲ್ಲಿ ಒಂದು ಕಮಿಟ್ಮೆಂಟ್ಗೋಸ್ಕರ ಅವರು ನಿಮಗೆ ಬ್ರೇಕಪ್ ಆಗಿರಬಹುದು. ಈ ತರ ರೀಸನ್ ಹೇಳ್ತಾ ಇದೆ. ನೀವು ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ರಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ. ನಿಮ್ ಪರ್ಸನ್ಗೆ ಒಂದು ಕಮಿಟ್ಮೆಂಟ್ ಇಷ್ಟ ಇಲ್ದಿರಬಹುದು, ಅಥವಾ ಒಂದು ಮ್ಯಾರೇಜ್ ಅಲ್ಲಿ ಕಮಿಟ್ಮೆಂಟ್ ಅಲ್ಲಿ ಮನಸ್ಸಿಲ್ದಿರಬಹುದು. ಆ ತರದ್ರಿಂದ ಇದೊಂದು ನೋ ಕಾಂಟ್ಯಾಕ್ಟ್ ಆಗಿರಬಹುದು, ಬ್ರೇಕಪ್ ಆಗಿರಬಹುದು, ಮತ್ತೆ ಜಾಬ್ ಇಲ್ದಿರಬಹುದು. ಆ ತರ ರೀಸನ್ಗಳನ್ನ ತೋರಿಸ್ತಾ ಇದೆ ಇಲ್ಲಿ. ಇದಕ್ಕೆ ಮುಂದೆ ನೋಡೋಣ ಅವರ ಫೀಲಿಂಗ್ಸ್ ಏನಿದೆ ಇಲ್ಲಿ ನೋಡೋಣ. ಸದ್ಯದಲ್ಲಿ ಅವ್ರ ಫೀಲಿಂಗ್ಸ್ ಏನಿದೆ ನಿಮ್ ಬಗ್ಗೆ. ದಿ ಡೆವಿಲ್ ಕಾರ್ಡ್, ಇಲ್ಲಿ 5 ಆಫ್ ಸೋರ್ಡ್ಸ್ ಮತ್ತೆ 7 ಆಫ್ ವ್ಯಾಂಡ್ಸ್, ಇಲ್ಲಿ ದಿ ವರ್ಲ್ಡ್ ಕಾರ್ಡ್. ಈಗ ಸದ್ಯದಲ್ಲಿ ಅವರು ಏನು ಅನ್ಕೋತಾ ಇದ್ದಾರೆ ನಿಮ್ ಬಗ್ಗೆ ಅಂತ ಹೇಳಿದ್ರೆ, ಇಲ್ಲಿ ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಯಾವ ಒಂದು ಕಾರಣಕ್ಕೆ ಆಗಿದೆ ಅದನ್ನ ನಾನು ಹೇಳಿದೆ. ಈಗ ಇದರಲ್ಲಿ ಅವರ ಫೀಲಿಂಗ್ಸ್ ಏನಿದೆ ನಿಮ್ ಬಗ್ಗೆ ಅಂದ್ರೆ, ಕೆಲವು ನಿಮ್ದು ನೆಗೆಟಿವಿಟೀಸ್ಗಳಿರಬಹುದು, ಕೆಲವು ಕಾರಣಗಳು. ಇಲ್ಲಿ ತುಂಬಾ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಒಂದೇನಪ್ಪಾ ಅಂತಂದ್ರೆ, ಅವ್ರಿಗೆ ಕಮಿಟ್ಮೆಂಟ್ ಅಲ್ಲಿ ಇಷ್ಟ ಇಲ್ದಿರಬಹುದು ನಿಮ್ ಪರ್ಸನ್ಗೆ, ಆದ್ರಿಂದ ನೀವು ತುಂಬಾ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿರುತ್ತೆ ಇದರಲ್ಲಿ. ಆ ತರ ತೋರಿಸ್ತಾ ಇದೆ ಇಲ್ಲಿ ಕಾರ್ಡ್ಗಳು. ಆದ್ರಿಂದ ಬ್ರೇಕಪ್ ಆಗಿರಬಹುದು. ಇಲ್ಲಿ ಕೆಲವು ಬ್ಯಾಡ್ ಹ್ಯಾಬಿಟ್ಸು ಇರಬಹುದು. ಆದ್ರೆ ಇಲ್ಲಿ ಈ ಬ್ರೇಕಪ್ಗೆ ನೀವು ಮುಂದೆ ಏನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಮುಂದೆ ನೀವು ಅವ್ರಿಗೆ ಸದ್ಯದಲ್ಲಿ ಫೀಲಿಂಗ್ಸ್ ಆ ತರ ತೋರಿಸ್ತಾ ಇದೆ. ನಿಮ್ಮಿಬ್ರಿಗೂ ತುಂಬಾ ಜಗಳ ಆಗಿದೆ, ಆದ್ರೆ ಒಳ್ಳೆ ಫೀಲಿಂಗ್ಸ್ ಏನು ಇಲ್ಲ ಇಲ್ಲಿ. ಆ ತರ ಇಲ್ಲಿ ಆರ್ಗ್ಯುಮೆಂಟ್ಸ್ ಆಗಬಹುದು, ಆ ತರ ಅನಿಸ್ತಾ ಇದೆ. ಫ್ಯೂಚರ್ ನೋಡೋಣ. ಇದಕ್ಕೆ ದಿ ಹೈ ಪ್ರೀಸ್ಟೆಸ್, 7 ಆಫ್ ಪೆಂಟಿಕಲ್ಸ್ ಅಂಡ್ 8 ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ, 9 ಆಫ್ ಕಪ್ಸ್. ಮುಂದೆ ಫ್ಯೂಚರ್ ಇದಕ್ಕೆ ಏನಿದೆ, ನಿಮ್ ಬಗ್ಗೆ ಅವರು ಆತರ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ತುಂಬಾ ಆರ್ಗ್ಯುಮೆಂಟ್ಸ್ ಆಗುತ್ತೆ ಇಬ್ರಿಗೂನು. ಅಂದ್ರೆ ಅವ್ರಿಗೆ ಕಮಿಟ್ಮೆಂಟ್ ಅಲ್ಲಿ ಇಷ್ಟ ಇಲ್ದಿರಬಹುದು ಇಲ್ಲಿ ಕಮಿಟ್ ಆಗೋಕೆ. ಆದ್ರಿಂದ ಇಲ್ಲಿ ಹೈ ಪ್ರೀಸ್ಟೆಸ್ ಏನ್ ಹೇಳತ್ತೆ, ತುಂಬಾ ಸೀಕ್ರೆಟ್ ಆಗಿದೆ ಇಲ್ಲಿ ಈ ಒಂದು ರಿಲೇಶನ್ಶಿಪ್. ಅದಕ್ಕೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಅವ್ರಿಗೆ ಒಂದು ಅವೇಕ್ನಿಂಗ್ ಆಗಿ ಮತ್ತೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ಪೇಜ್ ಆಫ್ ಕಪ್ಸ್ ಹೇಳ್ತಾ ಇದೆ ಇಲ್ಲಿ. ಪೇಜ್ ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್. ಇದೊಂದು ರೀಬರ್ತ್ ತಗೋಬಹುದು ಮುಂದೆ. ಈ ಫ್ಯೂಚರ್ ನಿಮ್ಗೆ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ, ಪೈಲ್ ನಂಬರ್ 1 ಈ ಫ್ಯೂಚರ್ ಮುಂದೆ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ, ಪೇಜ್ ಆಫ್ ಕಪ್ಸ್ ಇರೋದ್ರಿಂದ, ಏಸ್ ಆಫ್ ಕಪ್ಸ್ ಇರೋದ್ರಿಂದ ನಿಮಗ್ ಮತ್ತೆ ಅವರು ಪ್ರಪೋಸ್ ಮಾಡಬಹುದು, ಅವ್ರಿಗೊಂದು ಅವೇಕ್ನಿಂಗ್ ಆಗಬಹುದು, ಒಂದು ರೀಬರ್ತ್ ತಗೊಳುತ್ತೆ ಇದು. ಕೆಲವು ಸರಿ ಮಾತುಕತೆಗಳಿಂದ ಈ ರಿಲೇಶನ್ಶಿಪ್ ಸರಿಯಾಗಬಹುದು, ಆ ತರ ಹೇಳ್ತಾ ಇದೆ ಇಲ್ಲಿ.
ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅಥವಾ ಬ್ರೇಕಪ್ ಆಗಿದ್ರೆ ನೀವು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಕಷ್ಟ ಆಗುತ್ತೆ. ಆದ್ರೆ ಫ್ರೆಂಡ್ಸ್ ಮುಖಾಂತರ ಇಂದನ ಅಥವಾ ರಿಲೇಟಿವ್ಸ್ ಮುಖಾಂತರ ಬೇರೆ ಏನೇನೋ ಕಾರಣಗಳಿಂದ ನೀವು ಮತ್ತೆ ಒಂದಾಗಬಹುದು ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಅಡ್ವೈಸ್ ನೋಡೋಣ, ಏನ್ ಗೈಡೆನ್ಸ್ ಕೊಡುತ್ತೆ ಇನ್ನೊಂದ್ಸರಿ ನೋಡೋಣ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ಸಾರ್ಟ್ಸ್, ಏಟ್ ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲಿ ಗೈಡೆನ್ಸ್ ಏನ್ ಹೇಳುತ್ತೆ ಟ್ಯಾರೋ ಕಾರ್ಡ್ಸ್ ನಿಮ್ಗೆ ಅಂತ ಹೇಳಿದ್ರೆ, ಮತ್ತೆ ಆರ್ಗ್ಯುಮೆಂಟ್ಸ್ ಅದೆಲ್ಲ ಬಿಡಿ. ನೀವು ಮತ್ತೆ ಕೌನ್ಸಿಲಿಂಗ್ ಕೂತ್ಕೊಂಡ್ರೆ, ಮತ್ತೆ ನೀವು ಮೀಟ್ ಆದ್ರೆ ನಿಮ್ಮ ಆರ್ಗ್ಯುಮೆಂಟ್ಸ್ ಎಲ್ಲ ಬಿಟ್ಟು ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ಸಾರ್ಟ್ಸ್ ಮತ್ತೆ ಏಟ್ ಆಫ್ ಸಾರ್ಟ್ಸ್, ಇದೊಂದು ಏರ್ ಎಲಿಮೆಂಟ್. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ ಕ್ವೀನ್ ಆಫ್ ಸಾರ್ಟ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ತುಂಬಾ ಆರ್ಗ್ಯುಮೆಂಟ್ಸ್ ಮಾಡೋದಾಗ್ಲಿ, ತುಂಬಾ ಫೋರ್ಸಿಬಲಿ ಆಗಿ ಅವ್ರಿಗೆ ಕೆಲವು ಡಿಸಿಷನ್ಗಳನ್ನ ತಗೊಳ್ಳಿ ಅಂತ ಹೇಳೋದಾಗ್ಲಿ ಮಾಡಬೇಡಿ ಅನ್ನೋದನ್ನ ಇದೊಂದು ಅಡ್ವೈಸ್ ಕೊಡ್ತಾ ಇದೆ ಈ ಟ್ಯಾರೋ ಕಾರ್ಡ್ಸ್. ಆದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀವು ಮಾತಾಡಿದಾಗ ಈ ಒಂದು ರಿಲೇಶನ್ಶಿಪ್ ಚೆನ್ನಾಗಿ ನಡಿಬಹುದು, ಒಂದು ಕಾಂಟ್ಯಾಕ್ಟ್ ಮಾಡಬಹುದು ಅವರು, ಆ ತರ ಇಲ್ಲಿ ಅನಿಸ್ತಾ ಇದೆ. ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆ 2 ಆಫ್ ವ್ಯಾಂಡ್ಸ್, ಇಲ್ಲಿ ದಿ ಎಂಪರರ್ ಕಾರ್ಡ್ ಮತ್ತೆ ದಿ ವೀಲ್ ಆಫ್ ಫಾರ್ಚೂನ್, ಬಾಟಮ್ ಆಫ್ ದಿ ಡೆಕ್ ದಿ ಲವರ್ಸ್ ಕಾರ್ಡ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ಅಂದ್ರೆ, ಮತ್ತೆ ಒಂದು ರೀಬರ್ತ್, ನಾ ಹೇಳ್ದೆ ಆಗ್ಲೇನೆ ರೀಬರ್ತ್ ತಗೊಳುತ್ತೆ. ನಿಮ್ ಪಾಸ್ಟ್ ಕರ್ಮಾಸ್, ನೀವು ಹಿಂದಿನ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ರೆ ನಿಮ್ಗೆ ನಿಮ್ಮ ಲೈಫ್ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ತರ ಇದೊಂದು ವೀಲ್ ಆಫ್ ಫಾರ್ಚೂನ್ ಕರ್ಮ ಕಾರ್ಡ್. ಆದ್ರಿಂದ ನಿಮ್ಗೆ ಮುಂದೆ ಒಳ್ಳೆ ದಿನಗಳು ಬರಬಹುದು. ನೀವು ಸ್ವಲ್ಪ ಕಾಮ್ ಆಗಿ ಕೂತ್ಕೊಂಡು ಮಾತಾಡಿದ್ರೆ ಈ ರಿಲೇಶನ್ಶಿಪ್ ನಡಿಬಹುದು. ದಿ ಎಂಪರರ್ ಕಾರ್ಡ್ ಬಿ ವೈಸ್ ಅಂತ ಹೇಳುತ್ತೆ. ಆದ್ರಿಂದ ನಿಮ್ಗೆ ಇದು ಬ್ರೇಕಪ್ ಯಾಕಾಗಿದೆ, ಮೊದಲು ಇದಕ್ಕೆ ಕಾರಣಗಳನ್ನ ನೋಡ್ಕೊಂಡು ನಿಮ್ಗೆ ಗೊತ್ತಿರುತ್ತೆ ಏನೇನು ಕಾರಣಗಳು ಅಂತ, ಅದನ್ನೆಲ್ಲ ನೀವು ಸರಿ ಮಾಡ್ಕೊಂಡಾಗ ಇದು ಮತ್ತೆ ನಿಮ್ಗೆ ಒಂದು ರಿಲೇಶನ್ಶಿಪ್ ಮತ್ತೆ ನಡಿಬಹುದು. ಆ ಥರ ಒಂದು ನಿಮ್ಗೆ ಅಡ್ವೈಸ್ ಕೊಡ್ತಾ ಇದೆ. ಆದ್ರೆ ಇದಕ್ಕೆ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ನೋಡೋಣ ಏನ್ ಹೇಳತ್ತೆ. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅಂತ ಹೇಳ್ತಾ ಇದೆ. ಫೈಲ್ ನಂಬರ್ 1 ಅವ್ರಿಗೆ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಇಲ್ಲಿ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್. ಇಲ್ಲಿ ಪ್ರಾಸ್ಪ್ಯಾರಿಟಿ ಲೈಸ್ ಅಹೆಡ್. ಇಲ್ಲಿ ಮತ್ತೆ ನಿಮ್ಗೆ ಒಂದು ಹೊಸ ಬಿಗಿನಿಂಗ್ ಆಗಬಹುದು ಮುಂದೆ. A new romantic cycle begins. Don't let your past hold you back. ಹಳೇದ ನಿಮ್ ಜಗಳಗಳನ್ನೆಲ್ಲ ತಕ್ಕೊಂಡು ಮತ್ತೆ ಅದನ್ನೇ ನೆನೆಸ್ಕೊಂಡು ಮತ್ತೆ ಮಾತಾಡೋದಾಗ್ಲಿ, ಆರ್ಗ್ಯುಮೆಂಟ್ಸ್ ಮಾಡೋದಾಗ್ಲಿ, ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ನೀವು ಕಾಮ್ ಆಗಿ ಮುಂದಿನ ಡಿಸಿಷನ್ಗಳನ್ನ ತಗೊಳ್ಳಿ ಅನ್ನೋದನ್ನ ಹೇಳುತ್ತೆ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್. ನೀವು ಮತ್ತೆ ಕೂತು ಮಾತಾಡಬಹುದು. ಮತ್ತೆ ಈ ರಿಲೇಶನ್ಶಿಪ್ ನಿಮ್ಗೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ನಡೆಯುತ್ತೆ. ಆ ತರ ಇಲ್ಲಿ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಆದ್ರಿಂದ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2 ನಿಮ್ಮ ಒರಾಕಲ್ ಕಾರ್ಡ್ಸ್ ಆಮೇಲೆ ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ. 6 ಆಫ್ ಕಪ್ಸ್, ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ದಿ ಚಾರಿಯಟ್ ಕಾರ್ಡ್, ಬಾಟಮ್ ಆಫ್ ದಿ ಡೆಕ್ ಕಿಂಗ್ ಆಫ್ ಸಾರ್ಟ್ಸ್. ಇಲ್ಲಿ ರೀಸನ್ ಏನಪ್ಪಾ ನೋಡೋಣ ಅಂತ ಅನ್ಕೊಂಡಾಗ
ಇಲ್ಲಿ ಅವರು ರಿಲೇಶನ್ಶಿಪ್ ಬಗ್ಗೆ ತುಂಬಾ ಕನಸುಗಳನ್ನೆಲ್ಲ ಇಟ್ಕೊಂಡಿದ್ರು. ಆದರೆ ಅವ್ರ ಪ್ರಕಾರ ಇಲ್ಲಿ ಏನೋ ಕೆಲವು ಇನ್ಸಿಡೆಂಟ್ಸ್ಗಳು ನಡೆದಿರಬಹುದು, ಅದರಿಂದ ಬ್ರೇಕಪ್ ಆಗಿದೆ. ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ಚಾರಿಯಟ್ ಕಾರ್ಡ್ ಇರೋದ್ರಿಂದ ಮತ್ತೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸ್ವಲ್ಪ ದಿವಸ ಇಲ್ಲಿ ಈ ತರ ನೋ ಕಾಂಟ್ಯಾಕ್ಟ್ ತೋರಿಸ್ತಾ ಇದೆ, ಆದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಕಾರ್ಡ್ಗಳು ಹೇಳ್ತಾ ಇದೆ. ಇದಕ್ಕೆ ನೋಡೋಣ ಏನ್ ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ ಅವ್ರಿಗೆ. ನೋಡೋಣ ಮುಂದೆ ಕಾರ್ಡ್ಸ್ ಹೇಳ್ತಾ ಹೋಗುತ್ತೆ. ನೋಡೋಣ ಇಲ್ಲಿ ನೈಟ್ ಆಫ್ ಕಪ್ಸ್, ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಮತ್ತೆ ನೈಟ್ ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ಹೇಳುತ್ತೆ? ಪೇಜ್ ಆಫ್ ಪ್ಯಾಂಟಿಕಲ್ಸ್. ನಿಮ್ ಬಗ್ಗೆ ಅವ್ರಿಗೆ ಒಳ್ಳೆ ಫೀಲಿಂಗ್ಸ್ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್, ನಿಮ್ಮನ್ನ ನೆನ್ಸ್ಕೋತಾರೆ, ಆ ಥರ ಇಲ್ಲಿ ಕಾರ್ಡ್ ಹೇಳ್ತಾ ಇದೆ. ಆದ್ರೆ ಕೆಲವು ಸರಿ ನಿಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ. ಇಲ್ಲಿ ಕೆಲವು ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಆ ಥರ ಇಲ್ಲಿ ಕೆಲವು ಕಹಿ ನೆನಪುಗಳು ಇರಬಹುದು. ಅದನ್ನ ನೆನೆಸ್ಕೋತಾರೆ ಅವರು. ಅದನ್ನ ನೆನೆಸ್ಕೊಂಡು ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕಾ ಬೇಡವಾ ಆ ಥರ ಕೆಲವು ಸರಿ ಅನ್ಸುತ್ತೆ ಅವ್ರಿಗೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಮತ್ತೆ ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮತ್ತೆ ನಿಮ್ಗೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು ಆ ಥರ ಹೇಳುತ್ತೆ. ಸದ್ಯದಲ್ಲಿ ಅವರು ಇಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ ಕಾರ್ಡ್ಸ್. ಕೆಲವು ಸರಿ ತುಂಬಾ ಬ್ಯುಸಿ ಆಗಿರಬಹುದು, ಅದರಿಂದ ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ದಿರಬಹುದು ಅವ್ರಿಗೆ. ಮತ್ತೆ ನೋಡೋಣ ಮತ್ತೆ ಏನು ಹೇಳ್ತಾ ಹೋಗುತ್ತೆ ಕಾರ್ಡ್ಸ್. ನೋಡೋಣ ಇದಕ್ಕೆ ಒಂದು ಫ್ಯೂಚರ್ ಏನಿದೆ. ನೋ ಕಾಂಟ್ಯಾಕ್ಟ್ಸ್ ಇರಬಹುದು, ಬ್ರೇಕಪ್ ಆಗಿರಬಹುದು, ಅವ್ರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ? ಇದಕ್ಕೆ ಫ್ಯೂಚರ್ ಏನಿದೆ? 10 ಆಫ್ ವ್ಯಾಂಡ್ಸ್, ನೈಟ್ ಆಫ್ ವ್ಯಾಂಡ್ಸ್, ಇಲ್ಲಿ ದಿ ಸ್ಟ್ರೆಂತ್ ಕಾರ್ಡ್ ಎಸ್ ಅಂತ ಹೇಳ್ತಾ ಇದೆ. 10 ಆಫ್ ವ್ಯಾಂಡ್ಸ್ ಏನ್ ಹೇಳತ್ತೆ? ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್. ಇದು ಮತ್ತೆ ಒಂದು ಮ್ಯಾಜಿಕ್ ಟಚ್ ತಗೋಬಹುದು ನಿಮ್ಮ ರಿಲೇಶನ್ಶಿಪ್. ಇದಕ್ಕೆ ಒಂದು ಫ್ಯೂಚರ್ ಮುಂದೆ ಏನಿದೆ ಅಂತ ಹೇಳಿದಾಗ ಇಲ್ಲಿ 10 ಆಫ್ ವ್ಯಾಂಡ್ಸು ನಿಮ್ಮ ಹಳೆಯ ಏನೇನು ಕಹಿ ನೆನಪುಗಳಿತ್ತು ಅದೆಲ್ಲ ಮುಗಿದು ನಿಮ್ಗೊಂದು ಒಳ್ಳೆ ಬಿಗಿನಿಂಗ್ ಬರಬಹುದು. ನಿಮ್ಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಮುಂದೆ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಮತ್ತೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಕೆಲವು ಸರಿ ಇಲ್ಲಿ 2 ಸರಿನೂ ನಿಮ್ಗೆ ಈ ತರ ಬಂದಿರೋದ್ರಿಂದ ಕಿಂಗ್ ಆಫ್ ಸಾರ್ಟ್ಸ್, ನೈಟ್ ಆಫ್ ವ್ಯಾಂಡ್ಸ್, ಕೆಲವು ಸರಿ ನಿಮ್ಮ ಸಿಟ್ಟಿನ ಆರ್ಗ್ಯುಮೆಂಟ್ಸ್ ಅವೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಹೇಳುತ್ತೆ. ಇಲ್ಲಿ ಬಿ ಕಾಮ್. ನೀವು ಮಾತಾಡುವಾಗ್ಲಾಗ್ಲಿ ಮತ್ತೆ ನೀವು ಇಬ್ರು ಮೀಟ್ ಆದಾಗ ಸ್ವಲ್ಪ ಕಾಮ್ ಆಗಿ ಮಾತಾಡ್ಕೊಂಡು ನಿಮ್ದು ಏನೇನು ಹಿಂದಿನ ಜಗಳಗಳಿತ್ತು, ಏನ್ ರೀಸನ್ಸ್ ಇತ್ತು, ಈ ನೋ ಕಾಂಟ್ಯಾಕ್ಟ್ಗಾದ್ರಾಗ್ಲಿ ಅಥವಾ ಬ್ರೇಕಪ್ಗಾದ್ರೂ ಆಗಿರ್ಲಿ, ಆ ರೀಸನ್ ಏನಿದೆ ಅನ್ನೋದನ್ನ ತಿಳ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳತ್ತೆ. ಸಿಟ್ಟಿಂದ ಏನು ನಡೆಯಲ್ಲ. ಏಸ್ ಆಫ್ ಕಪ್ಸ್ ಮತ್ತೆ ಏಸ್ ಆಫ್ ಪ್ಯಾಂಟಕಲ್ಸ್. ವಾವ್. ಇಲ್ಲಿ 7 ಆಫ್ ಕಪ್ಸ್. ಏನ್ ಹೇಳ್ತಾ ಹೋಗುತ್ತೆ ಇದಕ್ಕೆ ಒಂದು ಫ್ಯೂಚರು? ಇದಕ್ಕೆ ಯಾವ ವಿಷಯಕ್ಕೆ ಬ್ರೇಕಪ್ ಆಗಿದೆ? ಇಲ್ಲಿ 3 ಆಫ್ ಸಾರ್ಟ್ಸ್. ಯಾವ ವಿಷಯಕ್ಕೆ ಬ್ರೇಕಪ್ ಆಗಿದೆ? ಏನಕ್ಕೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಅವ್ರಿಗೆ ಏನೊಂದು ಅಡ್ವೈಸ್ ಹೇಳತ್ತೆ ಈ ಟ್ಯಾರೋ ಕಾರ್ಡ್ಸ್ ಅಂತ ಹೇಳಿದ್ರೆ, ಇಲ್ಲೊಂದು ಎಮೋಷನ್ಸ್ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್ ಮತ್ತೆ ಏಸ್ ಆಫ್ ಪ್ಯಾಂಟಕಲ್ಸ್. ಏಸ್ ಆಫ್ ಪ್ಯಾಂಟಕಲ್ಸ್ ಏನ್ ಹೇಳತ್ತೆ? ನಿಮ್ಮಿಬ್ರಿಗೂ ಇಲ್ಲಿ ಒಂದು ಜಾಬ್ ಇದೆ ಆಲ್ರೆಡಿ, ನಿಮ್ಗೆ ದುಡ್ಡಿನ ಪ್ರಾಬ್ಲಮ್ ಏನು ಇಲ್ಲ. ಇಲ್ಲಿ ಏಸ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ ಇಮೋಷನ್ಸ್ಗೂ ಏನು ಕಡಿಮೆ ಇಲ್ಲ. ಇಲ್ಲಿ ಪ್ರೀತಿನೂ ಇದೆ, ಯಾವುದೇ ಒಂದು ಪ್ರಾಬ್ಲಮ್ಸ್ ಕಾಣ್ತಾ ಇಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಕೆಲವು ಸಿಟ್ಟು ಮಾತುಗಳಿರಬಹುದು, ಆರ್ಗ್ಯುಮೆಂಟ್ಸ್ ಇರಬಹುದು. ಆತರ ಇಲ್ಲಿ 7 ಆಫ್ ಕಪ್ಸ್ ಹೇಳ್ತಾ ಇದೆ. ತುಂಬಾ ಯೋಚನೆ ಮಾಡ್ತೀರಾ, ಯಾಕೆ ಬ್ರೇಕಪ್ ಆಯ್ತು, ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಕ್ಕೆ ಇದೀವಿ ನಾವು, ಕಾಲ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು, ಆ ಥರ ಇಲ್ಲಿ ತೋರಿಸ್ತಾ ಇದೆ ಕಾರ್ಡ್ಸ್. ಇದಕ್ಕೆ ನೋಡೋಣ ಅವರು ಕಾಂಟ್ಯಾಕ್ಟ್ ಮಾಡ್ತಾರಾ ನಿಮ್ಗೆ, ಎಸ್ ಆರ್ ನೋ. ನೋಡೋಣ. ದಿ ಲವರ್ಸ್ ಕಾರ್ಡ್,
ಇಲ್ಲಿ ದ ಫೂಲ್ ಕಾರ್ಡ್, ಎಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. 6 ಆಫ್ ಸಾರ್ಟ್ಸ್, ಇಲ್ಲಿ 2 ಆಫ್ ಪೆಂಟಕಲ್ಸ್. ಇಲ್ಲಿ ನೀವು ಏನ್ ಅನ್ಕೋತಾ ಇದ್ದೀರಾ, ಇಲ್ಲಿ ನಿಮ್ಗೆ ಏನ್ ಡೌಟ್ಸ್ ಇದೆ, ಅವ್ರು ಮತ್ತೆ ನಂಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ, ಆತರ ಇಲ್ಲಿ ನೋಡಿದಾಗ ಇಲ್ಲಿ ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಪ್ರೀತಿ ಇದೆ, ಆದ್ರೆ ನಿಮ್ಮನ್ನ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ದಿ ಫೂಲ್ ಕಾರ್ಡ್ ಇರೋದ್ರಿಂದ ಇದು ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ. ನೀವು ಯಾವುದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ಕೊನೆಗೊಂಡು ಇದು ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ. ಅವ್ರು ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೊಂದು ಅಡ್ವೈಸ್ ಏನ್ ಕೊಡಬಹುದು ನೋಡೋಣ. ಟ್ಯಾರೋ ಕಾರ್ಡ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ, ಏನ್ ಅಡ್ವೈಸ್ ಕೊಡುತ್ತೆ ನೋಡೋಣ. ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, ದಿ ಮೂನ್ ಕಾರ್ಡ್ ಮತ್ತೆ ದಿ ಎಂಪ್ರೆಸ್. ಇಲ್ಲಿ 5 ಆಫ್ ಪೆಂಟಕಲ್ಸ್. ಇಲ್ಲಿ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಇಷ್ಟು ದಿವಸ, ಇಲ್ಲಿ ಸ್ವಲ್ಪ ಬೇಜಾರಿದೆ ನಿಮ್ಗೆ. ಒಂದು ಬ್ರೇಕಪ್ ಆಗಿರೋದ್ರಿಂದ, ನೋ ಕಾಂಟ್ಯಾಕ್ಟ್ ಅಲ್ಲಿರೋದ್ರಿಂದ ಬೇಜಾರಿದೆ ನಿಮ್ಗೆ. ಆದ್ರೆ ನಿಮ್ ಪರ್ಸನ್ ಇಲ್ಲಿ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಇದೆ, ಕಿಂಗ್ ಆಫ್ ಕಪ್ಸ್ ಇದೆ. ಆತರ ಇಲ್ಲಿ ನೋಡ್ತಾ ಹೋದವಾಗ ನಿಮ್ಗೆ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ಕೆಲವು ಥರ್ಡ್ ಪಾರ್ಟಿ ರೀಸನ್ಸು ಇರಬಹುದು ನಿಮ್ಮ ಬ್ರೇಕಪ್ಗಾಗ್ಲಿ ಮತ್ತೆ ಈ ನೋ ಕಾಂಟ್ಯಾಕ್ಟ್ಗಾಗ್ಲಿ ಥರ್ಡ್ ಪಾರ್ಟಿ ರೀಸನ್ಸು ಇಲ್ಲಿ ಇರಬಹುದು. ಆದ್ರಿಂದ ಇದು ಮತ್ತೆ ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ, ಇದೊಂದು ರೀಬರ್ತ್ ತಗೊಳುತ್ತೆ. ನೀವು ಮುಂದೆ ಖುಷಿಯಾಗಿರ್ತೀರಾ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್ ಅಂತ ಹೇಳ್ತಾ ಇದೆ. ದಿ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್. ಇಮೋಷನ್ಸ್ ಆರ್ ರನ್ನಿಂಗ್ ಹೈ ಆ ತರ ಹೇಳ್ತಾ ಇದೆ. ಇಲ್ಲಿ ಎ ಟೈಮ್ ಫಾರ್ ಹೀಲಿಂಗ್. ಬಾಟಮ್ ಆಫ್ ದಿ ಡೆಕ್, ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಆದ್ರಿಂದ ಇಲ್ಲಿ ಎಲ್ಲ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಗ್ರಾಜ್ಯುಯಲ್ ಆಗಿ ನಿಮ್ಮ ಈ ಒಂದು ರಿಲೇಶನ್ಶಿಪ್ ಮತ್ತೆ ಒಂದು ಮೊಮೆಂಟಮ್ ತಗೊಳುತ್ತೆ. ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ನೀವು. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್ ಆ ತರ ಇಲ್ಲಿ ತೋರಿಸ್ತಾ ಇದೆ. ಇಮೋಷನ್ಸ್ ಆರ್ ರನ್ನಿಂಗ್ ಹೈ. ಎ ಟೈಮ್ ಫಾರ್ ಹೀಲಿಂಗ್. ನಿಮ್ಮ ನೆಗೆಟಿವಿಟಿಗಳಿರ್ಬೋದು, ಹಿಂದಿನ ಪಾಸ್ಟ್ ಕಹಿ ನೆನಪುಗಳು, ಅದನ್ನೆಲ್ಲ ಬಿಟ್ಟು ನೀವು ಕಾಮ್ ಆಗಿ ನಿಮ್ಮ ಇನ್ನರ್ ವರ್ಕ್ ಮಾಡ್ಕೊಂಡಾಗ ಇಲ್ಲಿ ಮತ್ತೆ ಒಂದು ಹೊಸ ಬಿಗಿನಿಂಗ್ ಆಗಬಹುದು. ನಿಮ್ಗೆ ಫುಲ್ ಕಾರ್ಡ್ ಬಂದಿರೋದ್ರಿಂದ ಇದೊಂದು ಹೊಸ ರೀಬರ್ತ್ ತಗೊಳುತ್ತೆ. ಆತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನಿಮ್ಮ ನೆಗೆಟಿವಿಟಿಗಳೆಲ್ಲ ಬಿಟ್ಟು ಪಾಸಿಟಿವ್ ಕಡೆ ಗಮನ ಕೊಡಿ ಅಂತ ಇಲ್ಲಿ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 3ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3. ಒರಾಕಲ್ ಕಾರ್ಡ್ಸ್ ಆಮೇಲೆ ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು. ಈ ನೋ ಕಾಂಟ್ಯಾಕ್ಟ್ಗೆ ಮತ್ತೆ ಬ್ರೇಕಪ್ಗೆ ಏನು ರೀಸನ್ ನೋಡೋಣ. ದಿ ವರ್ಲ್ಡ್ ಕಾರ್ಡ್, ಕಿಂಗ್ ಆಫ್ ಕಪ್ಸ್, 6 ಆಫ್ ಸಾರ್ಟ್ಸ್. ಬಾಟಮ್ ಆಫ್ ದಿ ಡೆಕ್, ದಿ ಲಾರ್ಡ್. ಇಲ್ಲಿ ರೀಸನ್ ಏನ್ ಹೇಳ್ತಾ ಇದೆ ನಿಮ್ ಬ್ರೇಕಪ್ಗೆ. ಇಲ್ಲಿ ರೀಲೊಕೇಟ್ ಆಗಿದ್ದಾರೆ, ಯಾಕೆ ಬ್ರೇಕಪ್ ಆಗಿದೆ ಮತ್ತೆ ನೋ ಕಾಂಟ್ಯಾಕ್ಟ್ಗೆ ರೀಸನ್ ನೋಡಿದಾಗ ಇಲ್ಲಿ ನಿಮ್ ಪರ್ಸನ್ ಆಗ್ಲೇ ರೀಲೊಕೇಟ್ ಆಗಿದ್ದಾರೆ, ಬೇರೆ ಕಡೆ ಅವರು ಆಗ್ಲೇ ಸೆಟ್ಲ್ ಆಗಿರಬಹುದು. ಆತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಅವ್ರಿಗೆ ಮೊದಲೇ ಒಂದು ರಿಲೇಶನ್ಶಿಪ್ ಇತ್ತು ಅಂತ ಇಲ್ಲಿ ಕಾರ್ಡ್ಸ್ ತೋರಿಸ್ತಾ ಇದೆ. ಅವ್ರು ಆಲ್ರೆಡಿ ಅದರಲ್ಲಿ ಸೆಟ್ಲ್ ಆಗಿದ್ದಾರೆ ಇದರಲ್ಲಿ. ಆದ್ರಿಂದ ನಿಮ್ಗೆ ಬ್ರೇಕಪ್ ಆಗಿರಬಹುದು, ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಇದಕ್ಕೆ ನೋಡೋಣ ಏನ್ ಫೀಲಿಂಗ್ಸ್ ಇದೆ ಅವ್ರಿಗೆ ನಿಮ್ ಬಗ್ಗೆ ನೋಡೋಣ. ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ, ಆತರ ಎಲ್ಲ ನೋಡಿದಾಗ
ಇಲ್ಲಿ ಏನ್ ಹೇಳುತ್ತೆ, ಪ್ರಿನ್ಸೆಸ್ ಆಫ್ ಸಾರ್ಟ್ಸ್, ಪ್ರಿನ್ಸೆಸ್ ಆಫ್ ಸಾರ್ಟ್ಸ್, ಪ್ರಿನ್ಸ್ ಆಫ್ ವ್ಯಾಂಡ್ಸ್, ಮತ್ತೆ ಕ್ವೀನ್ ಆಫ್ ಕಪ್ಸ್. ಬಾಟಮ್ ಆಫ್ ದಿ ಡೆಕ್ ಫೋರ್ ಆಫ್ ಸಾರ್ಟ್ಸ್. ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಅವರು ಆಲ್ರೆಡಿ ಸೆಟಲ್ಡ್ ಆಗಿದ್ದಾರೆ. ನೀವು ಅವ್ರ ಬಗ್ಗೆ ತುಂಬಾ ಇಮೋಷನ್ಸ್ ಇಟ್ಕೊಂಡಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಅವ್ರು ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ ಆತರ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಫೋರ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಅವರು ಆ ರಿಲೇಶನ್ಶಿಪ್ ನಲ್ಲಿ ಅವರು ಹ್ಯಾಪಿ ಆಗಿದ್ದಾರೆ. ಆದ್ರಿಂದ ನೀವು ಇಲ್ಲಿ ವೆಯ್ಟ್ ಮಾಡೋದು ಬೇಡ ಅನ್ನೋದನ್ನ ಹೇಳ್ತಾ ಇದೆ ಕಾರ್ಡ್ಸ್. ನೋಡೋಣ ಇದಕ್ಕೆ ಏನ್ ಅಡ್ವೈಸ್ ಕೊಡ್ತಾ ಹೋಗುತ್ತೆ, ನೋಡೋಣ ನಿಮ್ಗೆ ಏನ್ ಅಡ್ವೈಸ್ ಇದೆ ಇದರಿಂದ. ಇಲ್ಲಿ ಯಾಕೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ, ಆ ನಿಮ್ಮ ಪರ್ಸನ್ಗೆ ಮದ್ವೆ ಆಗಿರಬಹುದು, ಇನ್ನೊಂದು ರಿಲೇಶನ್ಶಿಪ್ ನಲ್ಲಿ ಅವರು ಹ್ಯಾಪಿ ಆಗಿರಬಹುದು, ಆತರ ರೀಸನ್ಸ್ ಹೇಳ್ತಾ ಇದೆ. ಇಲ್ಲಿ ದಿ ಲವರ್ಸ್ ಕಾರ್ಡ್, ದಿ ಚಾರಿಯೇಟ್, ಮತ್ತೆ ಏಸ್ ಆಫ್ ವ್ಯಾಂಡ್ಸ್. ಇವೆಲ್ಲ ನಿಮ್ಗೆ ಏನ್ ಹೇಳುತ್ತೆ ಅಡ್ವೈಸ್ ಅಂತ ಅಂದ್ರೆ, ಏಟ್ ಆಫ್ ಕಪ್ಸ್. ನಿಮ್ಗೆ ಮುಂದೆ ಹೊಸ ಒಂದು ಪ್ರಪೋಸಲ್ ಬರಬಹುದು, ನಿಮಗ್ ಮುಂದೆ ಒಂದು ಹೊಸ ಲೈಫ್ ಇದೆ, ಆತರ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಹೇಳ್ತಾ ಇದೆ. ಹಳೇದನ್ನ ಮರ್ತು ಬಿಡಿ ಅನ್ನೋದನ್ನ ಹೇಳ್ತಾ ಇದೆ. ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮಗ್ ಮತ್ತೆ ಹೊಸ ಒಂದು ಪ್ರಪೋಸಲ್ ಬರಬಹುದು, ನಿಮ್ಗೆ ಮುಂದೆ ಒಂದು ಹೊಸ ಲೈಫ್ ಇದೆ. ಆದ್ರೆ ಹಳೇದನ್ನ ಇಲ್ಲಿ ಮರ್ತು ನೀವು ಮುಂದೆ ಹೊಸ ಲೈಫ್ ಮಾಡಿ ನಿಮ್ ಲೈಫ್ ನೋಡಿ ಅನ್ನೋದನ್ನ ಅಡ್ವೈಸ್ ಹೇಳ್ತಾ ಇದೆ ಈ ಕಾರ್ಡ್ಸ್ ಎಲ್ಲ. ಏಟ್ ಆಫ್ ಸಾರ್ಟ್ಸ್, ದಿ ಸನ್ ಕಾರ್ಡ್, ಮತ್ತೆ ಕಿಂಗ್ ಆಫ್ ಪ್ಯಾಂಟಕಲ್ಸ್. ಇಲ್ಲಿ ನಿಮಗ್ ಮತ್ತೆ ಮುಂದೆ ಹೊಸ ಒಂದು ಅಪರ್ಚುನಿಟಿ ಸಿಗಬಹುದು. ಸೆವೆನ್ ಆಫ್ ಕಪ್ಸ್. ಇಲ್ಲಿ ನೀವು ಹಳೇದನ್ನ ನೆನೆಸ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ, ಯೋಚನೆ ಮಾಡೋದಾಗ್ಲಿ ಬಿಟ್ಟು ಒಂದು ಹೊಸ ಬಿಗಿನಿಂಗ್, ಇಲ್ಲಿ ದಿ ಸನ್ ಕಾರ್ಡ್ ಮತ್ತೆ ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮಗ್ ಮುಂದೆ ಒಂದು ಹೊಸ ಲೈಫ್ ಇದೆ, ಒಳ್ಳೆ ಲೈಫ್ ಇದೆ. ಆತರ ಇಲ್ಲಿ ಕಾರ್ಡ್ಸ್ ಅಡ್ವೈಸ್ ಮಾಡ್ತಾ ಇದೆ ನಿಮ್ಗೆ. ಆದ್ರಿಂದ ಹಳೆಯ ಆ ಒಂದು ಬ್ರೇಕಪ್ ಆಗಿರೋದ್ರಿಂದ ಮತ್ತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಇದಾರೆ ಅದನ್ನ ಮರೆತು ನೀವು ಹೊಸ ಲೈಫ್ ಸ್ಟಾರ್ಟ್ ಮಾಡಿ ಅನ್ನೋದನ್ನ ಅಡ್ವೈಸ್ ಮಾಡ್ತಾ ಇದೆ ಈ ಕಾರ್ಡ್ಸ್. ಮತ್ತೆ ರೀಬರ್ತ್ ಕಾರ್ಡ್ ಬಂದಿದೆ, ಸೆವೆನ್ ಆಫ್ ಪ್ಯಾಂಟಕಲ್ಸ್, ಮತ್ತೆ ದಿ ಡೆತ್ ಕಾರ್ಡ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ದಿ ಹ್ಯಾಂಗ್ಡ್ ಮ್ಯಾನ್. ನಿಮಗೊಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಹಳೇದಿನೆಲ್ಲ ನೀವು ಮರಿತೀರಾ, ಒಂದು ಹೊಸ ರೀಬರ್ತ್ ಇದೆ. ಇಲ್ಲಿ ಸೆವೆನ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ನೀವು ಮತ್ತೆ ನಿಮ್ ಲೈಫ್ ನ ಮುಂದೆ ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನೋದನ್ನ ಇದು ಅಡ್ವೈಸ್ ಮಾಡ್ತಾ ಇದೆ. ಡೆತ್ ಕಾರ್ಡ್ ಮತ್ತೆ ಹ್ಯಾಂಗ್ಡ್ ಮ್ಯಾನ್ ಎರಡೂ ನಿಮ್ಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಹೇಳತ್ತೆ. ಹಳೇದನ್ನೆಲ್ಲ ಮರ್ತು ನಿಮ್ಗೊಂದು ಹೊಸ ಬಿಗಿನಿಂಗ್ ಇದೆ, ಒಂದು ಹೊಸ ಲೈಫ್ ಇದೆ. ಟೂ ಆಫ್ ಕಪ್ಸ್ ಇರೋದ್ರಿಂದ ಮತ್ತೆ ನಿಮ್ಗೆ ಒಂದು ಕಮಿಟ್ಮೆಂಟ್ ಆಗಬಹುದು, ನಿಮ್ ಲೈಫ್ ಮುಂದೆ ಚೆನ್ನಾಗಾಗಬಹುದು. ಆದ್ರಿಂದ ಹಿಂದಿನದೆಲ್ಲ ಮರೆತು ನೀವು ಮುಂದೆ ಹೊಸ ಜೀವನ ಮಾಡಿ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಸರೆಂಡರ್ ಟು ದಿ ಡಿವೈನ್, ಮತ್ತೆ ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್, luck is on your side. Bottom of the deck, believe in the impossible. ನೀವು ಹಳೇದನ್ನ ಮರೆತು ಹೊಸ ಒಂದು ರಿಲೇಶನ್ಶಿಪ್ ಕಡೆ ಗಮನ ಕೊಡಿ ಅನ್ನೋದನ್ನ ಹೇಳತ್ತೆ. ಈಗ ಏನ್ ಬ್ರೇಕಪ್ ಆಗಿದೆ, ಏನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಆ ಹಳೆಯ ಒಂದು ರಿಲೇಶನ್ಶಿಪ್ ನ ಮರೆತು ಹೊಸ ರಿಲೇಶನ್ಶಿಪ್ ಬಗ್ಗೆ ಗಮನ ಹರಿಸಿ. ಸರೆಂಡರ್ ಟು ದಿ ಡಿವೈನ್, ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಆತರ ಇಲ್ಲಿ ಎಲ್ಲಾ ಕಾರ್ಡ್ಸ್ಗಳು ನಿಮಗೆ ಬರ್ತಾ ಹೋಗ್ತಾ ಇದೆ. ಲಕ್ ಈಸ್ ಆನ್ ಯುವರ್ ಸೈಡ್. ಆದ್ರಿಂದ ನಿಮಗ್ ಮುಂದೆ ಹೊಸ ಒಂದು ಲೈಫ್ ಇದೆ.
ಫರ್ಗೆಟ್ ದಿ ಪಾಸ್ಟ್, ರಿಲೀಸ್ ದಿ ಪಾಸ್ಟ್. ಆ ತರ ಇಲ್ಲಿ ಒಂದು ಅಡ್ವೈಸ್ ಇದೆ ನಿಮ್ಗೆ. ಆದ್ರಿಂದ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.